ನಮಸ್ತೆ ನಿಮ್ಮೆಲ್ಲರಿಗೂ, ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಊಟ ಆಯಿತಾ? ಮತ್ತು ಸಮಾಚಾರಗಳು? ಆಲ್ಮೋಸ್ಟ್ ಆಫ್ಟರ್ 2 ವೀಕ್ಸ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಟೈಮ್ ಸಾಕಾಗಲಿಲ್ಲ ನನಗೆ ವ್ಲಾಗ್ ಮಾಡಲಿಕ್ಕೆ ಆ್ಯಂಡ್ ಅಪ್ಲೋಡ್ ಮಾಡುವಷ್ಟು, ಎಡಿಟ್ ಮಾಡುವಷ್ಟು ಅಷ್ಟು ಪುರ್ಸೋದಿರಲಿಲ್ಲ. ಈ ಫೋನ್ ನನ್ನ ಕೈಯಲ್ಲೇ ಬರಲಿಲ್ಲ ಹೇಳಬೇಕಾದ್ರೆ, ಅಷ್ಟು ಬ್ಯುಸಿ ಇದೆ, ಫೋನ್ ನೋಡ್ಲಿಕ್ಕೆ ಟೈಮ್ ಇಲ್ಲ. ಸೊ ನೋ ವರೀಸ್, ಈಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಸೂನ್. ಫೈನಲಿ ಒಂದು ಟೈಮ್ ಸಿಕ್ತು. ಬಿಕಾಸ್ ದ ಟಾಪಿಕ್ ಈಸ್ ನಾಳೆ ನಮ್ಮ ಮನೆಯಲ್ಲಿ ಕ್ಯಾರಲ್ಸ್ ಬರ್ತಾರೆ. ಹೌದು, ನಮ್ಮ ಮನೆಯಲ್ಲಿ ಖಾಲಿ ಅಲ್ಲ, ಬೇರೆಯವ್ರ ಮನೆಯಲ್ಲಿ ಕೂಡ ಬರ್ತಾರೆ. ಸ್ಪೆಸಿಫಿಕ್ ಏರಿಯಾಸಿಗೆ ಬರ್ತಾರೆ ನಾಳೆ. ಸೊ ಬಿಕಾಸ್ ಇಟ್ಸ್ ಡಿಸೆಂಬರ್. ಸೊ ಡಿಸೆಂಬರ್ ಅಂದರೆ ಕ್ರಿಸ್ಮಸ್ ಅಂದರೆ ಎಂತ? ಸ್ಯಾಂಟಾ ಕ್ಲಾಸ್ ಬರ್ತಾರೆ. ಸ್ಯಾಂಟಾ ಕ್ಲಾಸ್ ಅಂದರೆ ಕ್ಯಾರಲ್ಸ್ ಜೊತೆ ಡೆಕೋರೇಷನ್ಸ್ ಇರ್ತದೆ ಆ್ಯಂಡ್ ಸೊ ಆನ್. ನಾಳೆ ಅರೌಂಡ್ ಎಷ್ಟು ಗಂಟೆಗೆ ಹೊರಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಮನೆಗೆ ಎಷ್ಟು ಗಂಟೆಗೆ ಬೇಕಾದರೆ ಬರ್ಬೋದು ಅವರು. ಅರೌಂಡ್ 3 o'clock ಬರ್ಬೋದು, 6 o'clock ಬರ್ಬೋದು, 7 ಆದರೂ ಆಗ್ತದೆ. ಇಲ್ಲಾಂದರೆ ಬೆಳಿಗ್ಗೆ ಆದರೂ ಬರ್ಬೋದು. ಬೆಳಿಗ್ಗೆ ಅಂದರೆ 10-11 ಆಗ್ಬೋದು ಆ ಥರ. ಸೊ ನಿಮ್ಮ ಜೊತೆ ಈ ಮೂಮೆಂಟ್ನ ಶೇರ್ ಮಾಡ್ತೀನಿ. ಸೊ ನಾಳೆ ಬೆಳಿಗ್ಗೆ ಸಿಗುವ. ಇವತ್ತಂತೂ ಬರೋದಿಲ್ಲ ಅವರು, ನಾಳೆನೇ ಬರೋದು. ಸೊ ನಾಳೆ ಸಿಗ್ತೀನಿ, ಬಾಯ್. ನಮ್ಮ ಮನೆಯಲ್ಲಿ ಹೊಸ ಮೆಹಮಾನ್ ಬಂದಿದ್ದಾನೆ, ತೋರಿಸ್ಬೇಕಾ? 1 ನಿಮಿಷ ನೋಡಿ. ಬಳಿ ಕೋನ್ ಹಲೋ. ಓಕೆ, ಅವನಿಗೆ ಮೇಲೆ ಕಟ್ಟಿ ಹಾಕಿದ್ದು, ಅವನು ಹೇಗೆ ಕೆಳಗೆ ಬಿದ್ದ ಗೊತ್ತಿಲ್ಲ. ರಾವ್ ಫೋರ್ತ ಗಲ್ಲಿಸ್ಕನ್ಗೆ ತೈತು ನಾನೇ ಇಲ್ಲೇ ತುಕ್ಕವನೆ. ಈಗಷ್ಟೇ ಸ್ನಾನ ಮಾಡಿಸಿದ್ದು ಮಾತ್ರ ಅವನಿಗೆ. ಈಗ ಪುನಃ ಮಣ್ಣಲ್ಲಿ ಹೋಗಿ ಆಟ ಆಡ್ತಾನೆ. ಅವನಿಗೆ ಒಂದೇ ಕೆಲಸ, ಗಾರ್ಡನಲ್ಲಿ ಹೋಗೋದು, ಕೈಯೆಲ್ಲ ಕೆಸರು ಮಾಡ್ಕೊಂಬರೋದು. ನಂಗೆ ಅದೇ ಕೆಲಸ. ಅದು ಕೂಡ ಫರ್ರಿ ಅಲ್ಲ, ತುಂಬ ಕಷ್ಟ ಆಗ್ತದೆ ನಂಗೆ. ದಿನ ಸ್ನಾನ ಮಾಡಿಸ್ಬೇಕಾಗ್ತದೆ, ನಂಗೆ ಅಷ್ಟು ಪುರ್ಸೊತ್ತಿರೋದಿಲ್ಲ. ಈಗ ಕಟ್ಟಿ ಹಾಕಿದ್ದೀನಿ. ಈಗ ನಾನೀಗ ಅಂಗಡಿಗೆ ಹೋಗ್ತಿದ್ದೀನಿ, ಶಾಪಿಗೆ ಜ್ಯೂಸ್ ತೊಗೊಂಬರ್ಬೇಕು. ಓಕೆ, ಮತ್ತೆ ಸಿಗ್ತೀನಿ, ಬೈ. ಸೊ ಇಲ್ಲಿ ಇವತ್ತಿನ ಸ್ಪೆಷಲ್ ಅಮ್ಮ ಕೇಕ್ ಮಾಡ್ತಿದ್ದಾರೆ. ಬಟ್ ನಾನು ಮೊದಲೇ ಹೇಳಿದ್ದೀನಿ ಈ ಕೇಕ್ ಸಕ್ಸಸ್ಫುಲ್ ಆಗೋದಿಲ್ಲ. ಆಲ್ರೆಡಿ ಹಾಕಿದ್ದಾರೆ, ಹೇಳಿದ್ದೀನಿ ನಾನು ಆಗೋದಿಲ್ಲ ಅಂತ ಹೇಳಿ. ಅವ್ರು ನಂಗೆ ಬೈದ್ರಿ ಇವತ್ತು. ಸುಮ್ಮನೆ ಬೈಗಳು ನನಗೆ, ಎಂತ ಮಾಡಲಿಲ್ಲ ಅದು ಸಹ ಬೈಗಳು. ನಮ್ಮದು ಊಟ ಆಗಲಿಲ್ಲ, ಈಗ ಊಟ ಮಾಡಬೇಕು. ಈಗಷ್ಟೇ ಕ್ಯಾರಲ್ಸ್ ಆಚೆ ಸೈಡ್ ಹೋಯಿತು, ನಂಗೆ ಸಿಕ್ಕಿದ್ರು. ಈಗ ನಮ್ಮ ಗಾರ್ಡನಿದ್ದು ಗ್ರಾಸ್ ನೋಡ್ಬೋದು ಎಷ್ಟು ಗ್ರೋ ಆಗಿದೆ ಅಂತ. ಈಚೆ ಸೈಡ್ ನೋಡಿದರೆ ನನ್ನ ಅಮ್ಮ ಎಲ್ಲ ಟ್ರಿಮ್ ಮಾಡಿಸ್ತಿದ್ದಾರೆ. ಯಾಕೆ ಗೊತ್ತಾ? ಯಾಕಂದರೆ ರೀಸೆಂಟ್ಲಿ ನಮ್ಮ ಗಾರ್ಡನಲ್ಲಿ ಅಮ್ಮನಿಗೆ ಒಂದು ದೊಡ್ಡ ಹಾವು ಕಾಣ್ತು. ಸೊ ಅವರಿಗೆ ಹೆದರಿಕೆ, ಆ್ಯಂಡ್ ಯಾರಿಗೂ ಅವ್ರ ಗಾರ್ಡನಿಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಪ್ಲಸ್ ನಮ್ಮ ನಾಯಿ ಕೂಡ ಗಾರ್ಡನಲ್ಲೇ ಆಟ ಆಡೋದು ಜಾಸ್ತಿ. ಅವನಿಗೇನಾದರೂ ಆದರೆ ಅದಕ್ಕೆ ಕಟ್ ಮಾಡಿಸ್ತಿದ್ದಾರೆ. ಓಕೆ, ಎಲ್ಡನ್ ಗುಡ್ಸು ಸ್ಟೈಲ್ ನೋಡಿ. ಓಕೆ ಆಯಿತು, ಬೇಜಾರಾಯಿತು ನನಗೆ. ಯಬ್ಬಾ, ಕಲರ್ ಒಂಚೂರು ಚೆಂದ ಇಲ್ಲ. ಎಲ್ಲ ಗ್ರಾಸೆಲ್ಲ ಇಲ್ಲಿ ಹಾಕಿದ್ದೇವೆ ನಾವು. ಈಗ ಇದಕ್ಕೆ ನೀರು ಹಾಕಬೇಕು. ಫಸ್ಟ್ ಟೈಮ್ ಎಲ್ಡನ್ ಇಷ್ಟು ಕೆಲಸ ಮಾಡೋದು, ಇಲ್ಲೊಂದು ಮಾಡೋದೇ ಇಲ್ಲ. ಫೋನ್ ಖಾಲಿ ಅವನಿಗೆ. ಈಗ ಫೋನ್ ಇಲ್ಲ, ತೆಗೆದಿಟ್ಟಿದ್ದಾರೆ, ಅದಕ್ಕೆ ಕೆಲಸ ಮಾಡ್ತಿದ್ದಾನೆ. ಇಲ್ಲಾಂದರೆ ಅದು ಇಲ್ಲ. ನನ್ನ ಕೆಲಸ ನೋಡಿ, ಆಯ್ತು ಇಷ್ಟೇ. ಹಾಂ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಸ್ಯಾಂಟಾ ಕ್ಲಾಸ್. ಯಾರಂತ ಗೊತ್ತಿಲ್ಲ, ಅವರು ಮಾಸ್ಕ್ ನೋಡ್ಬೇಕು ಯಾರಂತ. ಸ್ಯಾಂಟಾ ಕ್ಲಾಸ್ ಸ್ವಿಂಗಲ್ಲಿ ಕೂತ್ಕೊಂಡಿದ್ದಾರೆ, ಪಾಪ ಸಾಕಾಯಿತು. ಹೆದರಿ ಹೋದ ಪಾಪ ಇವನು. ಈಗ ಸ್ವಲ್ಪ ದಿವಸದಲ್ಲಿ ನಾವು ಅದು ಕ್ರಿಸ್ಮಸ್ ಇದೆ, ಎಣ್ಣೆ ತಿಂಡಿ ಇದೆಯಲ್ಲ, ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಗೊತ್ತಿಲ್ಲ, ಮಾಡುವ ಅಂತ ಹೇಳ್ತೀವಿ. ನೋಡಿ ಕಚ್ತಿದ್ದೆ ನನಗೆ.
ಅಲ್ಲಿ ಒಬ್ಬ ಸಣ್ಣ ಹುಡುಗ ಬಂದ ಕ್ಯಾಪ್ ಹಾಕ್ಕೊಂಡು ಹೆದರ್ಕೊಂಡೆ ಈಗ. ಗೈಸ್, ಅಮ್ಮ ಮಾಡಿ ಕೇಕ್ ನೋಡಿ, ಚೆಂದಾಗಿದೆ. 6:30 ಆಯಿತು ಆ್ಯಂಡ್ ಹೊರಗಡೆ ಲೈಟ್ಸ್ ಆನ್ ಮಾಡಿದ್ದಾರೆ. ವೆಯ್ಟ್ ತೋರಿಸ್ದೆ. ಓಕೆ, ಮುಂದಿದ್ದು ಹಾಕಿದ್ದೀವಿ, ಎಂತ ಕರೀತಾರಂತ ಗೊತ್ತಿಲ್ಲ, ಸಮ್ ಸಾರ್ಟ್ ಆಫ್ ಡೆಕೋರೇಷನ್. ಆ್ಯಂಡ್ ಇಲ್ಲಿ ಮೇರಿ ಕ್ರಿಸ್ಮಸ್ ಅಂತ ಉಂಟು. ಆ್ಯಂಡ್ ಇಲ್ಲಿ ನಮ್ಮ ಎಂತ ಹ್ಯಾಂಡ್ಸಮ್ ಬ್ಯೂಟಿಫುಲ್ ವಾಟ್ ಎವರ್ ಇಟ್ ಈಸ್ ಕ್ರಿಸ್ಮಸ್ ಟ್ರೀ. ಕಲರ್ ಚೇಂಜ್ ಆಗ್ತದೆ ಇದು. ಆ್ಯಂಡ್ ಯಾ, ಕೆಳಗೆ ಬಂದರೆ ಮನೆ ಈ ಥರ ಉಂಟು. ಇದು ಇಷ್ಟು ಮಾಡಿಸಿದ್ದೀವಿ ಅಷ್ಟೇ. ಇದು ನನ್ನ ನಾಯಿ ಆಟ ಆಡ್ತುಂಟು. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇದು ಲೈಟಿಂಗ್ ತೋರಿಸುವ ಅಂತ ಇಷ್ಟು ತನಕ ವೆಯ್ಟ್ ಮಾಡಿದೆ ನಾನು. ಸೊ ಯಾ, ಇವತ್ತಿನ ವ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್, ಬಾಯ್.